मे पदे पदां युगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆ ಶಬ್ದಗಳ ದೋಷವನ್ನ ನಾವು ನೋಡಿದ್ದೀವಿ. ಇದಾದ ಮೇಲೆ ಪದ ಮತ್ತು ವಾಕ್ಯಗಳ ಒಂದು ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ. ಶಬ್ದ ಹಾಗೆಂದ್ರೆ ಏನು? ಹಾಗೆಂದ್ರೆ ಪದ ವಾಕ್ಯಾತ್ಮಕ ಹಾಗೆ ಅಂತ. ಅಂದ್ರೆ ಒಂದು ಶಬ್ದ ಅದು ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ. ಅದು ಪದ ಮತ್ತು ವಾಕ್ಯಗಳ ಜೊತೆಗೆ ಕೂಡಿರುತ್ತದೆ ಹಾಗೆ ಅಂತ. ನಾವು ಬಳಸ್ತೀವಿ ಶಬ್ದ ಪದ ಎರಡು ಒಂದಲ್ಲವೇ ಹಾಗೆ ಅಂತ. ಶಬ್ದ ಬೇರೆ ಪದ ಬೇರೆ ಅಂತಾರೆ. ಸ್ವಲ್ಪ ಸಣ್ಣ ವ್ಯತ್ಯಾಸ ಇದೆ. ಏನು? ವಿಭಕ್ತಿಯಂತಹ ವರ್ಣಾಹ ಪದಂ ಹಾಗೆ ಅಂತ. ವ್ಯಾಕರಣದಲ್ಲಿ ಹೇಳುವಂತೆ ಸುಪ್ತಿಗಂತಂ ಪದಂ ಅಂತ ಹೇಳ್ತಾರೆ. ಅಂದ್ರೆ ಪ್ರತ್ಯಯ ಮತ್ತು ತಿಂಗ್ ಪ್ರತ್ಯಯ ಯಾವ್ದಾದ್ರು ಒಂದು ಸೇರಿ ಇರೋದನ್ನ ಪದ ಅಂತ ಕರಿತೀವಿ ಹಾಗೆ ಅಂತ. ಇಲ್ಲಿ ವಿಭಕ್ತಿಯಂತಹ ವರ್ಣಾಹ ಪದಂ ಹಾಗೆ ಅಂತ. ವಿಭಕ್ತಿ ಪ್ರತ್ಯಯಗಳು ಕೊನೆಯಲ್ಲಿ ಇರೋದನ್ನ, ಇರುವ ವರ್ಣಗಳ ಸಮೂಹವನ್ನ ಪದ ಅಂತ ಕರಿತೀವಿ ಹಾಗೆ ಅಂತ. ನೋಡಿ, ಹಂಗೆ ಇಲ್ಲಿ ಎರಡು ಪದ ಇದೆ. ಒಂದು ಪದ ಅಂತ ಹೇಳಬೇಕು ಅಂದ್ರೆ ವಿಭಕ್ತಿಯಂತಹ ವರ್ಣಾಹ ಅಂತ ದಲಕೃತ್ಯ ಮಾಡ್ತಾರೆ ನೋಡಿ. ಜಬಗಡದೆ ಇತ್ಯಾದಿ ವರ್ಣ ಸಮೂಹೆ ಅತಿವ್ಯಾಪ್ತಿ ವಾರಣಾಯ ವಿಭಕ್ತಿಯಂತಹ ಇತಿ. ಇನ್ನು ವರ್ಣಾಹ ಪದಂ ಹಾಗೆ ಅಂತ ಹೇಳಿದ್ರೆ ಏನ್ ತೊಂದರೆ ಆಯಿತು? ವರ್ಣಗಳು ಅಂದ್ರೆ ಅದೇ ವರ್ಣಗಳ ಸಮೂಹ ಬಹುವಚನದಲ್ಲಿ ಇದೆ, ಅದರಿಂದ ವರ್ಣಗಳು ಅಂತ ಅಷ್ಟೇ ಹೇಳಿದ್ದಾರೆ, ಸಮೂಹ ಪದ ಹಾಕಿಲ್ಲ. ಒಂದೊಂದು ಅಕ್ಷರಗಳು ವರ್ಣಗಳು. ಅಲ್ಲಿ ಬಹುವಚನದಲ್ಲಿ ಇದೆ, ಅಕ್ಷರಗಳು ಅಂತ ಅಷ್ಟೇ ಅರ್ಥ ಆಯ್ತು. ಅದ್ರಲ್ಲಿ ಸಮೂಹ ಅಂತಾನೆ ಅರ್ಥ. ವರ್ಣಗಳ ಸಮೂಹ, ವರ್ಣಗಳು ಎಲ್ಲ ಒಂದೇ. ವರ್ಣಾಹ ಪದಂ ಅಂತ ಇಷ್ಟೇ ಹೇಳಿದ್ರೆ ಏನಾಯ್ತು ಹಾಗೆ ಅಂದ್ರೆ ನೋಡಿ, ಒಂದು ಜಬಗಡ ಅಂತ, ಜಬಗಡದ ಅಂತ ಹೇಳ್ತೀವಿ. ಇದು ಪದ ಆಗ್ತದ? ಇದು ಇಲ್ಲ. ವರ್ಣಗಳು ಇದೆ, ಜಬಗಡ ಅಂತ ಇದು ವರ್ಣಗಳು ಇದೆ, ಆದ್ರೆ ಇದೇನಾಗೋದಿಲ್ಲ, ಪದ ಆಗೋದಿಲ್ಲ. ಅದರಿಂದ ಜಬಗಡದ ಇತ್ಯಾದಿ ವರ್ಣ ಸಮೂಹೇ ಅತಿವ್ಯಾಪ್ತಿ ಬಂತು, ಅದು ಕೂಡ ಪದ ಅಂತ ಹೇಳಬೇಕಾಗಿತ್ತು. ಆ ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಲಕ್ಷಣದಲ್ಲಿ ವಿಭಕ್ತಿಯಂತಹ ಅಂತ ಪದವನ್ನ ಸೇರಿಸಿದ್ರು ನೋಡಿ. ವಿಭಕ್ತಿಯಂತಹ ಅಂದ್ರೆ ಇಲ್ಲಿ ವಿಭಕ್ತಿ ಅಂತ ಯಾವುದು ಇಲ್ಲ. ಪ್ರಥಮ ವಿಭಕ್ತಿ, ದ್ವಿತೀಯ ಅಂತ 7 ವಿಭಕ್ತಿ ಇದೆ, ಅದು ಯಾವುದು ಇಲ್ಲಿ ಇಲ್ಲ. ಅದರಿಂದ ಇದು ವಿಭಕ್ತಿ ಅಂತ ಅಲ್ಲ, ಅದರಿಂದ ಇದು ಪದ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅತಿವ್ಯಾಪ್ತಿ ದೋಷ ಪರಿಹಾರ ಆಯ್ತು. ಇನ್ನು ವಿಭಕ್ತಿ ಅಂತಹ ಅಂತ ಅಷ್ಟೇ ಹೇಳೋಣ, ವರ್ಣಗಳು ಬೇಡ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಭಕ್ತಿ ಅಂತವಾದದ್ದು, ವಿಭಕ್ತಿ ಅಂದ್ರೆ ವಿಭಕ್ತಿ ಪ್ರತ್ಯಯ ಕೊನೆಯಲ್ಲಿ ಇರೋದು ಅಂತ, ಅದು ವಾಕ್ಯದಲ್ಲೂ ಇರುತ್ತದೆ, ವಾಕ್ಯ ಅತಿವ್ಯಾಪ್ತಿ. ಅದರಿಂದ ಅದರ ಪರಿಹಾರ ಮಾಡುವುದಕ್ಕಾಗಿ ವರ್ಣಾಹ ಅಂತ ಸೇರಿಸಿದ್ರು. ವರ್ಣಗಳು ಅದರ ಕೊನೆಯಲ್ಲಿ ವಿಭಕ್ತಿ ಅಂತ ಇರಬೇಕು ಅಂತ. ಇಷ್ಟು ಅದರ ವಿಚಾರವನ್ನು ಹೇಳಿ, ಪದ ಅಂದ್ರೆ ಏನು ಅಂತ ಸ್ಪಷ್ಟ ಆಯ್ತಾ? ಪದ ಅಂದ್ರೆ ಏನು ಅಂತ ಸ್ಪಷ್ಟವಾಗಿದೆ. ಪದಕ್ಕೂ ಶಬ್ದಕ್ಕೂ ವ್ಯತ್ಯಾಸ ಇದೆ. ಪದ ಅಂದ್ರೆ ಅದೇ ವಿಭಕ್ತಿ ಅಂತವಾಗಿ ಇರಬೇಕು ಕೊನೆಯಲ್ಲಿ, ವಿಭಕ್ತಿ ಅಂತ ವರ್ಣಾಹ. ಇನ್ನು ವಾಕ್ಯ ನೋಡಿ, ಆಗಮ ಅಂದ್ರೆ ಏನು ಅಂದ್ರೆ ವಾಕ್ಯಗಳು ಅಷ್ಟೇ. ವಾಕ್ಯ ಅಂದ್ರೆ ಏನು? ಪದಗಳ ಸಮೂಹ ಅಂತ ಸಾಮಾನ್ಯವಾಗಿ ಹೇಳೋದು. ಪದ ಅದನ್ನೇ ಬರೀತಾರೆ ನೋಡಿ. ವಾಕ್ಯದ ಲಕ್ಷಣ ಏನು? ಪದಾನಾಂ ಸಮೂಹ. ಅಷ್ಟು ಮಾತ್ರ ಅಲ್ಲ, ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮತಾಂ ಪದಾನಾಂ. ನೋಡಿ, ಬರೀ ಪದ ಅಂತ ಹೇಳಿಲ್ಲ, ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಇವುಗಳಿಂದ ಸಹಿತವಾದ ಪದಗಳ ಸಮೂಹವನ್ನ ವಾಕ್ಯ ಅಂತ ಕರೀತಾರೆ. ಪದಾನಾಂ ಸಮೂಹ ಎಂಬ ಅದಕ್ಕೆ ಒಂದು ಅಬ್ಜೆಕ್ಟಿವ್ ಕೊಟ್ಟರು. ಏನು? ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಇವುಗಳಿಂದ ಕೂಡಿದವಾದ ಪದಗಳ ಸಮೂಹವನ್ನ ವಾಕ್ಯ ಅಂತ ಕರಿತೀವಿ. ಹಾಗೆ ಏನದು ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಹಾಗೆ ಅಂದ್ರೆ ಏನು? ಪದಗಳ ಸಮೂಹ ಸ್ಪಷ್ಟ ಆಯ್ತು, ಯಾಕೆಂದ್ರೆ ಪದ ಅಂದ್ರೆ ಮೊದಲೇ ಹೇಳ್ಬಿಟ್ಟಿದ್ದಾರೆ, ವಿಭಕ್ತಿಯಂತಹ ವರ್ಣಾಹ ಪದಂ. ಆ ಪದಗಳ ಸಮೂಹ ವಾಕ್ಯ ಸ್ಪಷ್ಟ ಆಯ್ತು. ಆದ್ರೆ ಈ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಅದು ಸ್ವಲ್ಪ ಹೊಸ ವರ್ಡ್. ಅದು ಅದರ ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ. ಮೊದಲು ಆಕಾಂಕ್ಷ ತೆಗೆದುಕೊಳ್ತಾರೆ, ಮೂರನ್ನು ಹೇಳ್ತಾರೆ. ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಮೂರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲು ಆಕಾಂಕ್ಷ. ಯಸ್ಯ ಏನ ವಿನಾ ವಾಕ್ಯ ಅರ್ಥ ಅನ್ವಯ ಅನುಭವಕತ್ವಂ ತಸ್ಯ ತೇನ ಆಕಾಂಕ್ಷ.
ನೋಡಿ, ಯಾವ್ದು ಆಕಾಂಕ್ಷ ಅಂದ್ರೆ ಒಂದು ಉದಾಹರಣೆ ನೋಡಿ, ಅದಕ್ಕೆ ವಾಪಸ್ ಬರೋಣ. ಯಥಾ ಘಟಂ ಮಾನಯ ಇತ್ಯತ್ರ ಕ್ರಿಯಾಪದಸ್ಯ ಕರ್ಮಪದೇನ ವಿನಾ ಕ್ರಿಯಾಕರ್ಮ ಭಾವಾನ್ಮಯವಃ ಬೋಧಜನಕತ್ವಂ ಇತಿ ಆನಯ ಪದಸ್ಯ ಘಟಪದೇನ ಸಹ ಆಕಾಂಕ್ಷ. ಹಾಗೆ ಅಂತ ನೋಡಿ, ಘಟವನ್ನ ತಗೊಂಬ ಅಂತ ನಾನು ಹೇಳಬೇಕು, ಆದರೆ ನಾನೇನ್ ಹೇಳಿದೆ? ಆನೆಯ ಅಂತ ಇಷ್ಟೇ ಹೇಳಿದೆ. ಆನೆಯ ಅಂದ್ರೆ ಈಗ ನಾನು ಒಬ್ಬನಿಗೆ ಹೇಳ್ತೀನಿ, ಅವನಿಗೆ ಅರ್ಥ ಆಗ್ತದ ಅದು? ನನ್ನ ಮನಸ್ಸಿನಲ್ಲಿ ಇದ್ದದ್ದು ಘಟವನ್ನ ತಗೊಂಬ ಹಾಗೆ ಅಂತ, ಆದ್ರೆ ನಾನು ಶಬ್ದ ಹೇಳಿದ್ದು ಏನು? ಅದು ಅರ್ಥ ಆಗೋದಿಲ್ಲ. ನೋಡಿ, ಆನೆಯ ಹಾಗಂತೆ ತೆಗೆದುಕೊಂಡು ಬಾ ಹಾಗಂತ ಹೇಳಿದರೆ ಅವನು ಏನಂತ ತರಬೇಕು ಅವನು? ನೋಡಿ, ಅದರಿಂದ ಅಲ್ಲಿ ಘಟ ಎನ್ನುವ ಪದಕ್ಕೆ ಏನಿದೆ? ಆಕಾಂಕ್ಷ ಇದೆ. ನೋಡಿ, ಆಕಾಂಕ್ಷ ಅಂದ್ರೆ ಏನು? ನೋಡಿ, ಯಸ್ಯ ಏನ ವಿನಾ ವಾಕ್ಯಾರ್ಥ ಅನ್ವಯ ಅನನುಭವಕತ್ವಂ. ವಾಕ್ಯದಿಂದ ನಮಗೆ ಒಂದು ಅನುಭವ ಬರ್ತದೆ. ಆನಯ ಘಟಂ ಆನಯ ನಮಗೊಂದು ಅನುಭವ ಬರ್ತದೆ. ಓ, ಘಟವನ್ನ ತೆಗೆದುಕೊಂಡು ಬರಕ್ಕೆ ಹೇಳ್ತಾ ಇದ್ದಾನೆ ಹಾಗೆ ಅಂತ ಹೋಗಿ ತರ್ತೀವಿ. ಆದರೆ ಯಾವುದು ಇಲ್ಲದೆ ಹೋದರೆ, ಯಾವ ವಾಕ್ಯಕ್ಕೆ ಯಾವುದು ಇಲ್ಲದೆ ಹೋದರೆ ಸಂಪೂರ್ಣವಾದ ವಾಕ್ಯದ ಅರ್ಥ ನಮಗೆ ಬರೋದಿಲ್ಲವೋ ಆ ಪದವನ್ನ ಆ ವಾಕ್ಯಕ್ಕೆ ಆಕಾಂಕ್ಷ ಅಂತ ಕರಿತೀವಿ. ಇದು ಆಕಾಂಕ್ಷದ ಡೆಫಿನಿಷನ್. ಯಥಾ ಘಟಂ ಅರ್ಥ ಆಗಿದೆಯಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ನಾವೇನ್ ಹೇಳ್ತೀವಿ ಅದೇ ಕರೆಕ್ಟ್. ಯಥಾ ಘಟಮಾನೆಯ ಇತ್ಯತ್ರ ಕ್ರಿಯಾಪದಸ್ಯ ಕರ್ಮಪದೇನ ಅಂದ್ರೆ ಯಾವ್ದನ್ನು ತರಬೇಕು? ನೀನು ಘಟವನ್ನ ತೆಗೆದುಕೊಂಡು ಬಾ. ಘಟವನ್ನು ಅದು ಕರ್ಮಪದ, ಅಲ್ಲಿ ಆಬ್ಜೆಕ್ಟ್. ಅದನ್ನ ಕ್ರಿಯಾಕರ್ಮ ಭಾವ ಅನ್ವಯ ಬೋಧಜನಕತ್ವಂ ಇತಿ ಆನಯ ಪದಸ್ಯ. ಅದರಿಂದ ಆನಯ ಪದಕ್ಕೆ ಘಟಪದೇನ ಸಹ ಆಕಾಂಕ್ಷ. ಘಟಪದದ ಜೊತೆಗೆ ಆಕಾಂಕ್ಷ ಇದೆ. ಆಕಾಂಕ್ಷ ಅಂದ್ರೆ ಸಂಬಂಧ, ಅನ್ವಯ. ಸೊ ಅದರಿಂದ ಅಥವಾ ಪೂರ್ವಪದ ಸಂಜಾತ ಆಕಾಂಕ್ಷ ಪೂರಕತ್ವಂ ಆಕಾಂಕ್ಷ ಚ. ಅದರಿಂದಲೇ ಮೊದಲು ಏನು ಪದ ಬಂದಿದೆ, ಮೊದಲು ಪದ ಯಾವುದು ಬಂತು? ಆನಯ ಅಂತ ಬಂತು. ಕ್ರಿಯಾಪದನೇ ಮೊದಲು ಬರೋದು ಆನಯ. ಪೂರ್ವಜಾತ ಪದ ಮೊದಲು ಬಂದ ಪದ, ಅದಕ್ಕೆ ಆಕಾಂಕ್ಷ, ಅದರಿಂದ ಹುಟ್ಟುವ ಆಕಾಂಕ್ಷ ಯಾವುದು? ಯಾವುದನ್ನು ತರಬೇಕು ಅಂತಾನೆ ಪ್ರಶ್ನೆ. ಯಾರು ತರಬೇಕು? ಯಾವುದನ್ನು ತರಬೇಕು? ನಾನು ತರಬೇಕು, ಅವನು ತರಬೇಕು, ಯಾರು ತರಬೇಕು, ಏನನ್ನು ತರಬೇಕು? ಹಿಂಗೆಲ್ಲ ಆಕಾಂಕ್ಷ ಹುಟ್ಟಿದರೆ. ಅದರಿಂದ ವಾಕ್ಯ ಹೇಳುವಾಗ ತ್ವಂ ಘಟಮಾನಯ, ನೀನು ಘಟವನ್ನ ತೆಗೆದುಕೊಂಡ್ ಬಾ ಹಾಗೆ ಅಂತ ಬರಬೇಕು. ನೋಡಿ, ಅತಯೇವ ಗೌಹು ಅಶ್ವಃ ಪುರುಷಃ ಅಸ್ತಿ ಇತಿ ನ ವಾಕ್ಯಂ. ಅದರಿಂದ ಈ ತರ ಪರಸ್ಪರ ಆಕಾಂಕ್ಷ ಇಲ್ಲದೆ ಹೋಗ್ಬಿಟ್ರೆ, ನೋಡಿ ಬರೀ ಪದಗಳ ಸಮೂಹ ಅಷ್ಟೇ ಅಂತ ಹೇಳಿದ್ರೆ ವಾಕ್ಯ ಅಂತ ನಾವ್ ಹಿಂದೆ ನೋಡಿದೀವಿ. ನೋಡಿ, ಗೌಹು ಅಶ್ವಃ ಪುರುಷಃ ಹಸ್ತಿ, ಇದು ವಾಕ್ಯ ಆಗ್ತದಾ? ಇಲ್ಲ. ವರ್ಣಗಳಾಯ್ತು, ಬರೀ ಪದಗಳಾಯ್ತು, ಸೆಂಟೆನ್ಸ್ ಆಗ್ಲಿ. ಯಾಕೆ? ಏನ್ ಮಿಸ್ಸಿಂಗು? ಆಕಾಂಕ್ಷ ಮಿಸ್ಸಿಂಗ್. ನೋಡಿ, ಹೇಳ್ತಾರೆ ನೋಡಿ, ಪರಸ್ಪರ ಅನ್ವಯ ವಿರಹಾತ್. ಪರಸ್ಪರ ಅನ್ವಯ ಇಲ್ಲ, ಆಕಾಂಕ್ಷ ಇಲ್ಲ. ನೋಡಿ, ಈಗ ಒಂದು ವಾಕ್ಯದ ಧರ್ಮ ಆಯ್ತು. ಆಕಾಂಕ್ಷ ಎಂಬುದು ಏನು? ವಾಕ್ಯದ ಧರ್ಮ ಆಯ್ತು. ಯದ್ಯಪಿ ಆಕಾಂಕ್ಷ ಯಾರ ಧರ್ಮ? ಅದು ಚೇತನ ಧರ್ಮ. ಅದು ಈಗ ನೋಡಿ, ವಾಕ್ಯ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಮಗೆ ಈಗ ತೆಗೆದುಕೊಂಡು ಬಾ ಹಾಗೆ ಅಂದ್ರೆ ಅದು ಯಾರಿಗೆ ಬಂತು ಆ ಪ್ರಶ್ನೆ? ಆ ಇಚ್ಛೆ, ವಾಕ್ಯ ಪೂರ್ಣ ಆಗಿಲ್ಲ ಎಂಬುದು ಯಾರಿಗೆ ಬಂತು? ಜೀವನಿಗೆ ಬಂತು. ನೀವು ತೆಗೆದುಕೊಂಡು ಹೋಗಿ ಅದನ್ನ ವಾಕ್ಯದ ಧರ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅಂತ ಹೇಳಿದ್ರೆ ಹೌದು. ಯದ್ಯಪಿ ಆಕಾಂಕ್ಷ ಚೇತನ ಧರ್ಮ ಅದು. ಯಾಕೆ? ಆನಯ ಅಂತ ಹೇಳಿದ ಕೂಡಲೇ ನಮಗೆ ವಾಕ್ಯ ಪೂರ್ಣ ಆಗಿಲ್ಲ ಅಂತ ನಮಗ್ ಗೊತ್ತಾಗ್ತದೆ. ತಥಾಪಿ ಅರ್ಥಾಹ ತಾವತ್ ಸ್ವಪದ ಶ್ರೋತೃ ಅನ್ಯೋನ್ಯ ವಿಷಯಾಕಾಂಕ್ಷ ಜನಕತ್ವೇನ ಸಾಕಾಂಕ್ಷ ಇತ್ಯುಚ್ಯಂತೆ. ಆದ್ರೂ ನಮಗೆ ಆ ಅರ್ಥ ಇನ್ಕಂಪ್ಲೀಟ್ ಆಗಿ ಇರುವುದರಿಂದ, ಆನಯ ಅಂತ ಹೇಳಿದ ಕೂಡಲೇ ವಾಕ್ಯ ಸಂಪೂರ್ಣ ಅರ್ಥ ಆಗಲಿಲ್ಲ ನಮಗೆ. ಅದರಿಂದ ಆ ಅರ್ಥವನ್ನ ಸಂಪೂರ್ಣ ಮಾಡುವುದಕ್ಕಾಗಿ ನಮಗೆ ಯಾವುದರ ಅಪೇಕ್ಷೆ ಬೇಕು? ಶಬ್ದಗಳ ಅಪೇಕ್ಷೆ ಬೇಕು, ಪದಗಳ ಅಪೇಕ್ಷೆ ಬೇಕು.
ಅದರಿಂದ ನಾವು ಆ ರೀತಿಯಾಗಿ ನಾವು ಸಾಕಾಂಕ್ಷ ಅಂತ ಹೇಳ್ತೀವಿ. ಅಂದ್ರೆ ವಾಕ್ಯ ಸಂಪೂರ್ಣ ಆಗಬೇಕು ಅಂದ್ರೆ ಆ ಪದಗಳು ಬೇಕು. ಆ ಪದಗಳನ್ನ ಇಟ್ಕೊಂಡು ಜೀವನನೇ ಚೇತನ ಧರ್ಮನೇ ಅದು. ಆಕಾಂಕ್ಷೆ ದೇವಿ ಚೇತನ ಧರ್ಮನೇ. ಆದ್ರೂ ಕೂಡ ಪದದ ಅಪೇಕ್ಷೆ ಇದೆ ನೋಡಿ. ಪದದ ಇಲ್ಲದಿದ್ರೆ ನಮಗೆ ಅರ್ಥ ಬರೋದಿಲ್ಲ, ಅರ್ಥ ಕಂಪ್ಲೀಟ್ ಆಗೋದಿಲ್ಲ. ಅದರಿಂದ ಪದದ ಅಪೇಕ್ಷೆ ಇದೆ. ಯಾಕೆ? ಅರ್ಥ ಎಲ್ಲಿರೋದು? ಅರ್ಥ ಪದದಲ್ಲೇ ಇರೋದು. ಅದನ್ನೇ ವಾಚ್ಯವಾಚಕ ಶಕ್ತಿ ಅಂತ ಕರಿತೀವಿ ನಾವು. ಆ ಪದಕ್ಕೆ ಆ ಅರ್ಥವನ್ನು ತಂದುಕೊಡುವ ಶಕ್ತಿ ಇದೆ. ಮಳೆ ನೀರಿಗೆ ಭೂಮಿಯಲ್ಲಿ ಬಿತ್ತಿದರೆ ಬೀಜವನ್ನು ಬೆಳೆಸುವ ಶಕ್ತಿ ಇದೆ. ನೀರಿಗೆ ಆ ಶಕ್ತಿ ಇದೆ. ಅಗ್ನಿಗೆ ಸುಡುವ ಶಕ್ತಿ ಇದೆ. ಅದೇ ತರ ಶಬ್ದಕ್ಕೆ ಏನು ಶಕ್ತಿ ಇದೆ? ಅರ್ಥವನ್ನು ತಿಳಿಸಿಕೊಡುವ ಶಕ್ತಿ ಇದೆ. ವಾಗರ್ಥ ವಿವ ಸಂಪೃಕ್ತ ಅಂತ ಹೇಳ್ತಾರೆ ನೋಡಿ. ವಾಕ್ ಅರ್ಥ ಒಟ್ಟಿಗೆ ಇರತಕ್ಕದ್ದು. ಅದು ಚೇತನ ಧರ್ಮ. ಆದ್ರೂ ಕೂಡ ಶಬ್ದ ಇಲ್ಲದೆ ನಮಗೆ ಅರ್ಥ ಹೇಳಿಕ್ ಬರೋದಿಲ್ಲ. ಅದರಿಂದ ವಾಕ್ಯಕ್ಕೂ ಕೂಡ ನಾವು ಇದನ್ನ ಹೇಳ್ತೀವಿ. ಹಾಗೆ ತತ್ ಪ್ರತಿಪಾದಕತ್ವಾತ್ ಪದಾನ್ಯಪಿ ಸಾಕಾಂಕ್ಷಣಿ ಇತ್ಯುಚ್ಯಂತೆ. ಅದರಿಂದ ಆ ಅರ್ಥವನ್ನ ಪ್ರತಿಪಾದನೆ ಮಾಡ್ತಾ ಇರುವುದರಿಂದ ಪದಗಳು ವಾಕ್ಯವನ್ನು ಕೂಡ ನಾವು ಆಕಾಂಕ್ಷವನ್ನ ಸೇರಿಸಿ ಹೇಳ್ತೀವಿ. ಹಾಗೆ ಯಾಕೆಂದ್ರೆ ಆಕಾಂಕ್ಷೆ ಯಾಕೆ ಬರಬೇಕು, ವಾಕ್ಯದ ಧರ್ಮ ಯಾಕೆ ಎಂಬ ಅದಕ್ಕೆ ಇಷ್ಟು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಒಂದು ಯೋಗ್ಯತಾ ಸನ್ನಿಧಿ ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಶ್ರೀ ಹರೇ ನಮಃ.